ಹೆಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಈ ಪಾಠದಲ್ಲಿ ನೀವು SMAW ಪ್ರಾಸೆಸ್ ಬಳಸಿಕೊಂಡು 10 mm ಥಿಕ್ MS ಪ್ಲೇಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ವೀವ್ಡ್ ಬೀಡ್ಸ್ಗಳನ್ನು ವೆಲ್ಡಿಂಗ್ ಮಾಡುವುದು ಕಲಿಯುತ್ತೇವೆ. ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 100 mm ಅಗಲ ಮತ್ತು 10 mm ದಪ್ಪದ MS ಪ್ಲೇಟ್ ತಯಾರಿಸುವುದು, ಎಲೆಕ್ಟ್ರಾಡ್ ಆಯ್ಕೆ ಮಾಡುವುದು ಮತ್ತು ಕರೆಂಟ್ ಸೆಟ್ ಮಾಡುವುದು, ಏಕರೂಪದ ವೇವ್ ಬೀಡ್ ಅನ್ನು ಫ್ಲಾಟ್ ಪೊಸಿಷನ್ ನಲ್ಲಿ ಡೆಪಾಸಿಟ್ ಮಾಡುವುದು, ಜಾಬ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ SMAW ಪ್ರಾಸೆಸ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರಾಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರಾಡ್ ಹೋಲ್ಡರ್, ಎಲೆಕ್ಟ್ರಾಡ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, SMAW ವೆಲ್ಡಿಂಗ್ ಪ್ಲಾಂಟ್ ಮಿಷಿನ್ ಮತ್ತು ಅದರ ಸೆಟಪ್ ಆಕ್ಸೆಸರೀಸ್, ಸಿ ಕ್ಲಾಂಪ್. SMAW ಪ್ರಾಸೆಸ್ ಬಳಸಿಕೊಂಡು 10 mm ಥಿಕ್ MS ಪ್ಲೇಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ವೇವ್ ಬೀಡ್ ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. 150 mm ಉದ್ದ, 100 mm ಅಗಲ, 10 mm ದಪ್ಪದ ಮೈಲ್ಡ್ ಸ್ಟೀಲ್ ಪ್ಲೇಟ್ ಪೀಸ್ ತಯಾರಿಸಿ. ಜಾಬ್ ಪಾರ್ಟ್ ನಲ್ಲಿ ಎಣ್ಣೆ, ಗ್ರೀಸ್, ಪೇಂಟ್, ಕೊಳಕು ಯಾವುದೂ ಕೂಡ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ನಿಂದ ಪ್ಲೇಟ್ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ ಮತ್ತು ಅಂಚುಗಳನ್ನು ಫೈಲ್ ಮಾಡಿ. ಜಾಬ್ ಸರ್ಫೇಸ್ ನಲ್ಲಿ ಪ್ಯಾರಲಲ್ ಲೈನ್ಸ್ ಗಳನ್ನು ಗುರುತಿಸಿ. ಸ್ಟ್ರೈಟ್ ಬೀಡ್ ಡೆಪಾಸಿಟ್ ಮಾಡಲು ಲೈನ್ ನಲ್ಲಿ ಪಂಚ್ ಮಾರ್ಕ್ ಮಾಡಿ. ಫ್ಲಾಟ್ ಪೊಸಿಷನ್ ನಲ್ಲಿ ವೆಲ್ಡಿಂಗ್ ಟೇಬಲ್ ಮೇಲೆ ವರ್ಕ್ ಪೀಸ್ ಅನ್ನು ಸೆಟ್ ಮಾಡಿ. 4 mm ಡಯಾ ಮೀಡಿಯಂ ಕೋಟೆಡ್ MS ಎಲೆಕ್ಟ್ರಾಡ್ BIS ಕೋಡ್ ER4211 ಆಯ್ಕೆ ಮಾಡಿ. ವೆಲ್ಡಿಂಗ್ ಕರೆಂಟ್ ಅನ್ನು 150 ರಿಂದ 160 ಆಂಪ್ಸ್ ನಡುವೆ ಸೆಟ್ ಮಾಡಿ. SMAW ಪ್ರಾಸೆಸ್ ಬಳಸಿಕೊಂಡು 10 mm ಥಿಕ್ MS ಪ್ಲೇಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ವೇವ್ ಬೀಡ್ ನ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ಸ್ಕ್ರಾಪ್ ಪೀಸ್ ಮೇಲೆ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ ಮತ್ತು ಅಗತ್ಯವಿದ್ದಲ್ಲಿ ಕರೆಂಟ್ ಅನ್ನು ಸರಿಹೊಂದಿಸಿ. ವೆಲ್ಡ್ ಲೈನ್ ಅಲ್ಲಿ ಎಲೆಕ್ಟ್ರಾಡ್ ಪೊಸಿಷನ್ ಅನ್ನು 75 ಡಿಗ್ರಿ ಇಂದ 80 ಡಿಗ್ರಿ ಮೇಂಟೈನ್ ಮಾಡಿ. ನಾರ್ಮಲ್ ರೇಟ್ ನಲ್ಲಿ ಮೀಡಿಯಂ ಆರ್ಕ್ ಲೆಂತ್ ನೊಂದಿಗೆ ಪ್ರಯಾಣವನ್ನು ಪ್ರಾರಂಭಿಸಿ. ಎಲೆಕ್ಟ್ರಾಡ್ ಅನ್ನು ಎಚ್ಚರಿಕೆಯಿಂದ ಇರಿಸುವ ಮೂಲಕ ಪಂಚ್ ಮಾಡಿದ ಲೈನ್ ಗಳ ನಡುವೆ ಬೀಡ್ಸ್ ಗಳನ್ನು ಡೆಪಾಸಿಟ್ ಮಾಡಬಹುದು. ಎಲೆಕ್ಟ್ರಾಡ್ ಸೈಡ್ ಟು ಸೈಡ್ ಚಲಿಸುವಂತೆ ವೇವಿಂಗ್ ಟೆಕ್ನಿಕ್ ಬಳಸಿ. ಆರ್ಕ್ ಅನ್ನು ಆಫ್ ಮಾಡಿದಾಗ ಅಥವಾ ಎಲೆಕ್ಟ್ರಾಡ್ಸ್ ಗಳನ್ನು ಬದಲಾಯಿಸಿದಾಗ ವೆಲ್ಡ್ ಅನ್ನು ಮತ್ತೆ ಪ್ರಾರಂಭಿಸಿ. ಏನಾದರೂ ಕ್ರಾಟರ್ ಬಂದರೆ ಆರ್ಕ್ ಅನ್ನು ಕ್ರಾಟರ್ ಉದ್ದಕ್ಕೂ ನಿಧಾನವಾಗಿ ಸರಿಸಿ. ಆರ್ಕ್ ಲೆಂತ್ ಕಡಿಮೆ ಮಾಡಿ ಮತ್ತು ಕ್ರಾಟರ್ ಫಿಲ್ ಮಾಡಿ. ವೆಲ್ಡ್ ಉದ್ದಕ್ಕೂ ಸುಮಾರು 15 ರಿಂದ 20 mm ಹಿಂದಕ್ಕೆ ಸರಿಸಿ. ಕ್ರಾಟರ್ ಫಿಲ್ ಮಾಡಲು 2 ರಿಂದ 3 ಸೆಕೆಂಡ್ ಹಾಗೆಯೇ ಹಿಡಿದುಕೊಳ್ಳಿ. ವೆಲ್ಡಿಂಗ್ ಪೂರ್ಣಗೊಂಡಾಗ ಕ್ರಾಟರ್ ಅನ್ನು ಫಿಲ್ ಮಾಡಿ. ವೆಲ್ಡ್ ನ ಕೊನೆಯಲ್ಲಿ ಎಲೆಕ್ಟ್ರಾಡ್ ನ ಫಾರ್ವರ್ಡ್ ಮೂವ್ಮೆಂಟ್ ನಿಲ್ಲಿಸಿ. ಡಿಸ್ಲ್ಯಾಗ್ ಮಾಡುವ ಸಮಯದಲ್ಲಿ ಗಾಗಲ್ಸ್ ಮತ್ತು ಟಾಂಗ್ಸ್ ಗಳನ್ನು ಬಳಸಿ.
ಚಿಪ್ಪಿಂಗ್ ಹ್ಯಾಮರ್ ಬಳಸಿ ವೆಲ್ಡ್ ಬೀಡ್ ಅನ್ನು ಡಿಸ್ಲ್ಯಾಗ್ ಮಾಡಿ. ಸ್ಟೀಲ್ ವೈರ್ ಬ್ರಷ್ ನಿಂದ ವೆಲ್ಡ್ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ವೆಲ್ಡ್ ಬೀಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. SMAW ಪ್ರಾಸೆಸ್ ಬಳಸಿಕೊಂಡು 10 mm ಥಿಕ್ MS ಪ್ಲೇಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ವೇವ್ ಬೀಡ್ ಮಾಡಲು ಅನುಸರಿಸಬೇಕಾದ ಕೆಲವು ಪ್ರಮುಖ ಅಂಶಗಳಿವೆ. ಉತ್ತಮ ಮರುಪ್ರಾರಂಭವನ್ನು ಖಚಿತಪಡಿಸಿಕೊಳ್ಳಲು ಸರಿಯಾದ ಫ್ಯೂಷನ್ಗಾಗಿ ಮತ್ತು ಸರಿಯಾಗಿ ಕ್ರ್ಯಾಟರ್ ಫಿಲ್ ಮಾಡಲು ಈ ಕೆಳಗಿನಂತೆ ಮಾಡಿ. ಕ್ರ್ಯಾಟರ್ ತುದಿಯಿಂದ ಸ್ಲ್ಯಾಗ್ ಅನ್ನು 10 ರಿಂದ 15 mm ರಿಮೂವ್ ಮಾಡಿ. ಎಲೆಕ್ಟ್ರಾಡ್ ಕೋನವನ್ನು ಬದಲಾಯಿಸಿ. ವೆಲ್ಡ್ ನೊಂದಿಗೆ ಸುಮಾರು 15 ರಿಂದ 20 mm ಹಿಂದಕ್ಕೆ ಸರಿಸಿ. ಕ್ರ್ಯಾಟರ್ ಫಿಲ್ ಮಾಡಲು 2 ರಿಂದ 3 ಸೆಕೆಂಡ್ ಹಾಗೆಯೇ ಹಿಡಿದುಕೊಳ್ಳಿ. ವೇವ್ ಬೀಡ್ಸ್ ನಲ್ಲಿ ಮುಂದಿನ ಅಂಶಗಳನ್ನು ಪರಿಶೀಲಿಸೋಣ. ಏಕರೂಪದ ಅಗಲ ಮತ್ತು ಎತ್ತರ, ಬೀಡ್ಸ್ ನ ಸ್ಟ್ರೈಟ್ನೆಸ್, ಯೂನಿಫಾರ್ಮ್ ರಿಪ್ಪಲ್ಸ್, ವೆಲ್ಡ್ ನ ಸೈಡ್ಸ್ ಗಳಲ್ಲಿ ಓವರ್ಲ್ಯಾಪ್, ಎಕ್ಸ್ಟರ್ನಲ್ ವೆಲ್ಡ್ ಡಿಫೆಕ್ಟ್ಸ್ ಗಳಾದ ಅಂಡರ್ಕಟ್, porosity, slag inclusion, unfilled crater. ನಾವೀಗ ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. 150 mm ಉದ್ದ, 100 mm ಅಗಲ ಮತ್ತು 10 mm ದಪ್ಪದ ಮೈಲ್ಡ್ ಸ್ಟೀಲ್ ಪ್ಲೇಟ್ ಪೀಸ್ ತಯಾರಿಸುವುದು. ಕರೆಂಟ್ ಮತ್ತು ಪೊಲಾರಿಟಿಯನ್ನು ಸೆಟ್ ಮಾಡುವುದು. ರೂಟ್ ರನ್ ಅನ್ನು ಫ್ಲಾಟ್ ಪೊಸಿಷನ್ ನಲ್ಲಿ ಡೆಪಾಸಿಟ್ ಮಾಡುವುದು. ವೆಲ್ಡ್ನಲ್ಲಿ ಏನಾದರೂ ಸರ್ಫೆಕ್ಸ್ ಡಿಫೆಕ್ಟ್ಸ್ ಇದೆ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ ಅಲ್ಲಿ ಸಿಗೋಣ. ಬಾಯ್.